ದೇವರ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಮ್ಮೆ ಕರ್ತನನ್ನು ಆರಾಧಿಸುವುದಕ್ಕಾಗಿ ಈ ವಾರದ ಪ್ರಥಮ ದಿನದಲ್ಲಿ ದೇವರ ಸನ್ನಿಧಿಗೆ, ಕರ್ತನ ಪಾದಗಳ ಬಳಿಗೆ ಸೇರಿ ಬರುವಂತೆ ಕರ್ತನು ನಮಗೆ ಕೃಪೆ ಮಾಡಿದ್ದಾನೆ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಅತ್ಯಂತ ಅದ್ಭುತವಾಗಿ ಕಾಪಾಡಿದ್ದಾನೆ, ನಡೆಸಿದ್ದಾನೆ, ತನ್ನ ಪ್ರೀತಿ ದಯೆ ನಮಗೆ ತೋರಿಸಿದ್ದಾನೆ. ಇವತ್ತು ಆತನನ್ನು ನಾವು ಕೊಂಡಾಡುತ್ತಾ ಸ್ತುತಿಸುತ್ತಾ ಈ ದಿನವನ್ನು ನಾವು ಪ್ರಾರಂಭಿಸೋಣ, ಈ ವಾರವನ್ನು ಪ್ರಾರಂಭಿಸೋಣ. ದೇವರ ಸಾನ್ನಿಧ್ಯ ಪ್ರಸನ್ನತೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಈ ಆರಾಧನೆ ಕೂಟಕ್ಕಾಗಿ ಸೇರಿ ಬಂದಿರುವಂಥವರಿಗಾಗಿ, ಆನ್ಲೈನ್ ಮೂಲಕ TV ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥವರಿಗಾಗಿ, ಕರ್ತನ ದಿನದಲ್ಲಿ ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಈ ಆರಾಧನೆ ಕೂಟವನ್ನು ನಾವು ಪ್ರಾರಂಭಿಸೋಣ. ಮತ್ತೊಮ್ಮೆ ಸೇರಿ ಬಂದಿರುವಂಥ ಎಲ್ಲರಿಗೆ, ಆನ್ಲೈನ್ ಮೂಲಕ TV ಮೂಲಕ ಭಾಗವಹಿಸ್ತಿರುವಂಥವರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ಈ ನೂತನ ದಿನಕ್ಕಾಗಿ, ನೂತನ ವಾರಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನ ಪಾದಗಳ ಬಳಿಗೆ ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ಸೇರಿ ಬರುವಂತೆ ನಮಗೆ ಸಹಾಯ ಮಾಡಿದ್ದಿ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಅತ್ಯಂತ ಅದ್ಭುತವಾಗಿ ನೀನು ಕಾದು ಕಾಪಾಡಿ ನಡೆಸಿದ್ದಿ. ನಮಗೆ ಬೇಕಾದ ಆಹಾರ, ವಸ್ತ್ರ, ಆರೋಗ್ಯ ಎಲ್ಲವನ್ನು ದಯಪಾಲಿಸಿದ್ದಿ. ಎಷ್ಟೆಲ್ಲ ಕೇಡು, ಗಂಡಾಂತರ, ರೋಗ ರುಜಿನಗಳಿಂದ ನಮ್ಮನ್ನು ಕಾಪಾಡಿದ್ದಿ. ನಿನ್ನ ಪ್ರತಿಯೊಂದು ಉಪಕಾರಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಸೇರಿ ಬಂದಿರುವಾಗ ನಿನ್ನನ್ನು ಹಾಡಲು, ಸ್ತುತಿಸಲು, ಕೊಂಡಾಡಲು, ಹಾಗೆ ಪ್ರಾರ್ಥಿಸಲು, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡು. ಹೌದು ಸ್ವಾಮಿ, ಅಪ್ಪ, ಆನ್ಲೈನ್ ಮೂಲಕ TV ಮೂಲಕವಾಗಿ ಕೂಟದಲ್ಲಿ ಭಾಗವಹಿಸ್ತಿರುವಂಥವ್ರನ್ನು ಕೂಡ ನೀನು ಆಶೀರ್ವಾದ ಮಾಡು. ವಿವಿಧ ಸಮಸ್ಯೆಗಳಿಂದ ಬಂದವರಿದ್ದಾರೆ ಅಪ್ಪ, ಭಾಗವಹಿಸುವವರಿದ್ದಾರೆ. ಪ್ರತಿಯೊಬ್ಬೊಬ್ಬರಿಗೆ ಈ ದಿನದಲ್ಲಿ ನೀನು ಬಿಡುಗಡೆ ಕೊಡಪ್ಪ, ನೀನು ಸಾಂತ್ವನ ಕೊಡು, ಸೌಖ್ಯ ಕೊಡು, ಆಶೀರ್ವಾದಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆರಾಧನಾ ತಂಡವನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಮುಂದಿನ ಎಲ್ಲ ಭಾಗಗಳನ್ನು ನಿಯಂತ್ರಿಸು. ಪ್ರಾರ್ಥನೆ ಕೇಳಿದ್ದಿ ತಂದೆಯ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಆರಾಧನಾ ಗೀತೆಗಳನ್ನು, ಸ್ತುತಿ ಗೀತೆಗಳನ್ನು ಹಾಡುತ್ತಾ ನಮ್ಮ ಕರ್ತನನ್ನು ನಾವು ಆರಾಧಿಸುವಂಥವರಾಗಿರೋಣ. ಮೊದಲನೇದಾಗಿ ಹಲ್ಲೆಲೂಯ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ, ಹಲ್ಲೆಲೂಯ ಎಂಬಂಥ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿರಿ, ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿರಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು. ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು. ನಿನ್ನಾತ್ಮ ಒಂದೇ, ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ನಿನ್ನಾತ್ಮ ಒಂದೇ, ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ,
ಹಾಲೆಲೂಯಾ. ಯೇಸುವ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ಯೇಸುವ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನು. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನು. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವೂ ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವೂ ವಾಸಿಸುವೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಓ ದೇವಾದಿ ದೇವನೇ, ರಾಜಾದಿ ರಾಜನೇ, ನಿನಗೆ ಸ್ತೋತ್ರ ತಂದೆಯಾದ ದೇವರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು, ನಮ್ಮ ಕರ್ತನು ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾಗಿದ್ದಾನೆ, ಆರಾಧನೆಗೆ ಯೋಗ್ಯನಾಗಿದ್ದಾನೆ, ಕೊಂಡಾಟಕ್ಕೆ ಯೋಗ್ಯನಾಗಿದ್ದಾನೆ. ಹೌದು, ಆತನನ್ನು ತಿರುಗಿ ನಾವು ಹಾಡುತ್ತಾ ಸ್ತುತಿಸುತ್ತಾ ಕೊಂಡಾಡುವಂಥವರಾಗಿರೋಣ. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು ಎಂಬಂಥ ಈ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನ ಪರಿಶುದ್ಧ ನಾಮವನ್ನು ಕೊಂಡಾಡೋಣ. ಆತನ ಉಪಕಾರಗಳನ್ನು ನಾವು ನೆನೆಸಿಕೊಳ್ಳುವಂಥವರಾಗಿರೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಯೆರಿಕೋ ಗೋಡೆಯು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಯೆರಿಕೋ ಗೋಡೆಯು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ, ಶರೀರ ಆತ್ಮ ಪ್ರಾಣದಲ್ಲಿಯೇ
ಸಮಯದಲ್ಲಿ ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಬರುವುದು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶತ್ರುವಿನ ಸೇನೆ ನನ್ನ ಮುತ್ತಲು, ಶಿಲುಬೆಯ ನೆರಳುಂಟು. ಶತ್ರುವಿನ ಸೇನೆ ನನ್ನ ಮುತ್ತಲು, ಶಿಲುಬೆಯ ನೆರಳುಂಟು. ಹಾಡೋಣ, ಸ್ತುತಿಸೋಣ, ಮಾರ್ಗ ತೆರೆಯುವುದು. ಹಾಡೋಣ, ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿಯಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು, ಶತ್ರುವಿನ ಸೇನೆ ನಮ್ಮನ್ನು ಮುತ್ತಿದರು, ನಮ್ಮ ಕರ್ತನು ನಮ್ಮ ಸಂಗಡ ಇದ್ದುಕೊಂಡು ಆತ ನಮಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಹೌದು, ಶರೀರಾತ್ಮ ಪ್ರಾಣ ಹೌದು ಸೋಲುವಂಥ ಸಮಯಗಳು ಬರುವಾಗಲೂ ನಾವು ಸ್ತುತಿಯೊಡನೆ ನಮ್ಮ ಕರ್ತನ ಬಳಿ ಬೇಡಿಕೊಳ್ಳುವಾಗ, ಹಾಡಿ ಸ್ತುತಿಸುವಾಗ, ಪ್ರಾರ್ಥಿಸುವಾಗ ನಮ್ಮ ಕರ್ತನು ನಮಗೆ ಬಿಡುಗಡೆ ಕೊಡುವಂಥ ಕರ್ತನಾಗಿದ್ದಾನೆ. ಎರಿಕೋ ಗೋಡೆ ಥರ ಸಮಸ್ಯೆಗಳು ಬರಬಹುದು, ಯೋರ್ದಾನ್ ಹೊಳೆಯ ಥರ ಸಮಸ್ಯೆಗಳು ಬರಬಹುದು, ಆದರೆ ನಮ್ಮ ಕರ್ತನು ನಮ್ಮ ಸಂಗಡ ಇರುವಂಥ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಹಾಗಾಗಿ ನಾವು ಇನ್ನೊಂದು ಗೀತೆಯನ್ನ ಧ್ಯಾನದೊಂದಿಗೆ ಹಾಡುತ್ತಾ ನಮ್ಮ ಕರ್ತನನ್ನ ಕೊಂಡಾಡೋಣ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಈ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನ ನಾವು ಆರಾಧಿಸುವಂತವರಾಗಿರೋಣ. ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ, ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ನನ್ನಾಪ್ತನೇಸುವೆ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದೆ, ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಅರಸರಾಗಿ ಯಾಜಕ
ಯಾಜಕರಾಗಿ ನಿನಗೆಂದು ಆರಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದು ಆರಿಸಿದೆ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ದಾರಿಯ ದೀಪ ಜೊತೆಗಾರ ನೀನೇ, ಸಂತೈಸುವ ಕರ್ತನೇ. ದಾರಿಯ ದೀಪ ಜೊತೆಗಾರ ನೀನೇ, ಸಂತೈಸುವ ಕರ್ತನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕ ನಾಥನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕ ನಾಥನೇ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ ಚಿತ್ತ ಆಗಬೇಕು. ನಿನ್ನಾಮ ಸಾಕು, ನಿನ್ ರಾಜ್ಯ ಬೇಕು, ನಿನ್ ಚಿತ್ತ ಆಗಬೇಕು. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕ ನಾಥನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕ ನಾಥನೇ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ಆರಾಧನೆ
ಯೇಸುವೇ ನನ್ನ ಆಪ್ತ ಯೇಸುವೇ ಮಹಿಮೆ ನಿನಗಯ್ಯ ಮಹತ್ವ ನಿನಗಯ್ಯ ಮಹಿಮೆ ನಿನಗಯ್ಯ. ಹಾಲೆಲೂಯ ಹಾಲೆಲೂಯ. ನಮ್ಮನ್ನ ಅರಸರನ್ನಾಗಿ ಯಾಜಕರನ್ನಾಗಿ ಆರಿಸಿಕೊಂಡಂತ ಕರ್ತನು, ನಮ್ಮ ಜೊತೆಗಾರನಾಗಿ ದಾರಿಯ ದೀಪವಾಗಿ ನಮ್ಮ ಸಂಗಡ ಇರುವಂತ ಕರ್ತನು, ಆಮೇಲೆ ನಮ್ಮನ್ನ ಕೈ ಹಿಡಿದು ನಡೆಸುವಂತ ಕರ್ತನು, ಆ ನಮ್ಮ ಪರಿಶುದ್ಧನಾಗಿರುವಂತ ಮಹಾಪರಿಶುದ್ಧನಾಗಿರುವಂತ ನಮ್ಮ ಕರ್ತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹೌದು, ನಮ್ಮ ಕರ್ತನ ಹಾಗೆ ಯಾರೂ ಇಲ್ಲ ಪ್ರಿಯರೇ. ಆತನಂತ ಪ್ರೀತಿ ನಮಗೆಲ್ಲೂ ಸಿಕ್ಕೋದಿಲ್ಲ ಪ್ರಿಯರೇ. ಆತ ಒಬ್ಬನೇ ಇಡೀ ಲೋಕಕ್ಕೆ ರಕ್ಷಕನಾಗಿದ್ದಾನೆ, ಉದ್ಧಾರಕನಾಗಿದ್ದಾನೆ, ಕರುಣೆ ತೋರಿಸುವಾತನಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ಹಾಲೆಲೂಯ. ಆತ ಸರ್ವಶಕ್ತನಾಗಿದ್ದಾನೆ, ಎಲ್ ಶಡಾಯ್ ಆಗಿದ್ದಾನೆ. ಹಾಗಾಗಿ ನಾವು ಇನ್ನೊಂದು ಚಿಕ್ಕ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಆರಾಧಿಸುವಂಥವರಾಗಿರೋಣ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ, ಸಂಪೂರ್ಣ ವಿಶ್ವಾಸ ನನಗೆ, ನಿನ್ನ ಹಾಗೆ ಯಾರೂ ಇಲ್ಲ. ಈ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ, ಸಂಪೂರ್ಣ ವಿಶ್ವಾಸ ನನಗೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ, ಸಂಪೂರ್ಣ ವಿಶ್ವಾಸ ನನಗೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸು ರಾಜ ಮಹಿಮೆ ನಿನಗೆ, ಆಕಾಶ ಸ್ತುತಿಸಲಿ, ಈ ಭೂಮಿ ಹಾಡಲಿ. ಯೇಸು ರಾಜ ಮಹಿಮೆ ನಿನಗೆ, ಆಕಾಶ ಸ್ತುತಿಸಲಿ, ಈ ಭೂಮಿ ಹಾಡಲಿ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ, ಸಂಪೂರ್ಣ ವಿಶ್ವಾಸ ನನಗೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಮ್ಮ ಕರಗಳನ್ನು ಎತ್ತಿಕೊಂಡು ಹಾಡೋಣ. ನಿನ್ನ ಹಾಗೆ ಎಲ್ಲೂ ಇಲ್ಲ, ಸಂಪೂರ್ಣ ವಿಶ್ವಾಸ ನನಗೆ, ನಿನ್ನ ಹಾಗೆ ಯಾರೂ ಇಲ್ಲ. ಹಾಲೆಲೂಯಾ
ಭೂಮಿಗಳನ್ನು ಉಂಟು ಮಾಡಿದಂಥ ದೇವರು, ಸಮಸ್ತ ಸೃಷ್ಟಿಗಳಿಗೆ ಒಡೆಯನಾಗಿರುವಂಥ ದೇವರು, ನಮ್ಮನ್ನು ತನ್ನ ಮಹಾ ಪ್ರೀತಿಯಿಂದ ಪ್ರೀತಿಸಿ ನಮಗಾಗಿ ರಕ್ತವನ್ನೇ ಸುರಿಸಿದಂಥ ದೇವರು, ನಮಗಾಗಿ ಮರಣವನ್ನು ಜಯಿಸಿ ಎದ್ದು ಬಂದಂಥ ದೇವರು. ಹಾಲೆಲೂಯ, 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 ಪರಿಶುದ್ಧವಾದ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಇಳಿದು ಬಂದಿದೆ. ದೇವರು ಒಬ್ಬೊಬ್ಬರನ್ನ ಇವತ್ತು ಮುಟ್ಟುವವನಾಗಿದ್ದಾನೆ, ಒಬ್ಬೊಬ್ಬರನ್ನ ಸಂಧಿಸುವಾತನಾಗಿದ್ದಾನೆ, ಒಬ್ಬೊಬ್ಬರನ್ನು ಬಿಡುಗಡೆಗೊಳಿಸುವಾತನಾಗಿದ್ದಾನೆ. ಹಾಲೆಲೂಯ. ಅದ್ಭುತ ಸ್ವರೂಪನಾಗಿರುವಂಥ ದೇವರ ಕರಗಳಿಗೆ ಒಪ್ಪಿಸಿಕೊಟ್ಕೊಂಡು ಮುಂದಿನ ಭಾಗದಲ್ಲಿ ಕರ್ತನು ನಮಗೆ ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಈ ಹೊತ್ತು ಪ್ರಾರ್ಥನೆ ಮಾಡುವಾಗ ಬೇನ ಸಿಸ್ಟರ್ ಪ್ರಾರ್ಥನೆ ಮಾಡುವವರಾಗಿರುತ್ತಾರೆ. ಆಮೆನ್. ಹಾಲೆಲೂಯ. ಸ್ತೋತ್ರ 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 ಸ್ವಾಮಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ಪರಲೋಕದ ತಂದೆಯಾದ ದೇವರೇ, ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ದೇವರೇ, ನೀನು ಸರ್ವಶಕ್ತನಾದ ದೇವರು, ಆರಾಧನೆಗೆ ಯೋಗ್ಯನಾದ ದೇವರು ಸ್ವಾಮಿ. ಹಾಲೆಲೂಯ. ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ದೇವರು ನೀನಾಗಿದ್ದಿ ಕರ್ತನೆ. ಅಪ್ಪ, ನಿಮಗೆ ಸ್ತೋತ್ರ ದೇವರೇ. ಈ ಒಂದು ದಿನದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ನಿನ್ನ ಸಮ್ಮುಖದಲ್ಲಿ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವ ಹಾಗೆ ದೇವರೇ, ನೀ ನಮ್ಮ ಜೀವಿತದಲ್ಲಿ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ದಿನದಲ್ಲಿ ಸ್ವಾಮಿ, ಆರಾಧನೆಗೆ ಸೇರಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಹೆಸರಾಗಿ ಆಶೀರ್ವಾದ ಮಾಡು ಕರ್ತನೆ. ಒಬ್ಬೊಬ್ಬರ ಹೃದಯಗಳನ್ನು ನೀನು ಬಲ್ಲವನಾಗಿದ್ದೆ. ನೀರಿನಲ್ಲಿ, ದುಃಖದಲ್ಲಿ, ಭಾರದಲ್ಲಿ, ಚಿಂತೆಯಲ್ಲಿರುವಂಥ ನಿನ್ನ ಮಕ್ಕಳನ್ನು ಸ್ವಾಮಿ ಏಸಪ್ಪ ನೀನು ಮುಟ್ಟಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಅವರೆಲ್ಲ ಕಣ್ಣೀರನ್ನು ಒರೆಸಿ ಅವರಿಗೆ ಶಾಂತಿ, ಸಮಾಧಾನ, ನಿನ್ನ ಕೃಪೆ ಕೊಟ್ಟು ಸ್ವಾಮಿ ಅವರೊಂದಿಗೆ ನೀನೇ ಈ ದಿನದಲ್ಲಿ ಕರ್ತನೆ ಹಾಲೆಲೂಯ ಮಾತನಾಡಿ ಅಪ್ಪ ಅವರನ್ನು ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಇದುವರೆಗೂ ನೀನು ನಡೆಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದಿನ ಭಾಗವನ್ನು ಕೂಡ ನೀನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಈ ಆರಾಧನೆ ಕೂಟದಲ್ಲಿ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಹೃದಯಾಂತರಾಳದಿಂದ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ, ಆನ್ಲೈನ್ ಮೂಲಕ TV ಮೂಲಕ ಭಾಗವಹಿಸ್ತಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಾಂತರಾಳದಿಂದ ನನ್ನ ಪ್ರೀತಿಯ ವಂದನೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ತಿಳಿಸುತ್ತಾ ಈ ದಿನದ ಧ್ಯಾನಕ್ಕಾಗಿ ನಾವು ವಾಕ್ಯವನ್ನು ತೆಗೆದುಕೊಳ್ಳುವಂಥವರಾಗಿರೋಣ. ಈ ದಿನದಲ್ಲಿ ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ ಎಸ್ತೇರಳ ಪುಸ್ತಕ 10ನೇ ಅಧ್ಯಾಯ ಅದರ 2ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಅವನ ಬಲ ಪ್ರತಾಪಯುಕ್ತವಾದ ಕೃತ್ಯಗಳು, ಅವನ ಅನುಗ್ರಹದಿಂದ ಮೊರ್ದೆಕಾಯಿಗೆ ಪ್ರಾಪ್ತವಾದ ದೊಡ್ಡಸ್ತಿಕೆಯ ವಿವರವು ಮೇದ್ಯ ಮತ್ತು ಪಾರಸಿಯ ರಾಜಕಾಲ ವೃತ್ತಾಂತ ಗ್ರಂಥದಲ್ಲಿ ಬರೆದಿರ್ತದೆ. 3ನೇ ವಾಕ್ಯ ಕೂಡ ಓದಿಕೊಳ್ಳೋಣ. ಯಹೂದ್ಯನಾದ ಆ ಮೊರ್ದೆಕಾಯಾದರೂ ರಾಜ್ಯದಲ್ಲಿ ಅರಸನಾದ ಅಹಷ್ವೇರೋಷ್ ರಾಜನಿಗೆ ದ್ವಿತೀಯ ಸ್ಥಾನದವನು, ಯಹೂದ್ಯರಲ್ಲಿ ಸನ್ಮಾನಿತನು, ತನ್ನ ಬಂಧು ಜನ ಸಮೂಹಕ್ಕೆ ಪ್ರೀತಿ ಪಾತ್ರನು, ಸ್ವಜನರ ಹಿತಚಿಂತಕನು, ಸ್ವಕುಲದವರೆಲ್ಲರಿಗೋಸ್ಕರ ಸುಖ ಪ್ರಾರ್ಥನಾ ಪರನು ಆಗಿದ್ದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಮೊರ್ದೆಕಾಯಿಯ ಒಂದು ಶ್ರೇಷ್ಠವಾದಂಥ, ಆಶೀರ್ವಾದಿಸಲ್ಪಟ್ಟಂಥ, ಧನ್ಯವಾದಂಥ ಒಂದು ಜೀವಿತದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಮೊರ್ದೆಕಾಯಿಗೆ ಅರಸನಿಂದ ದೊಡ್ಡಸ್ತಿಕೆ ಪ್ರಾಪ್ತವಾಯಿತು. ಆತ ಹೇಗಿದ್ದ ಅಂತ ಹೇಳಿದರೆ, ಅರಸನಾದ ಅಹಷ್ವೇರೋಷ್ ರಾಜನಿಗೆ ಅಥವಾ ಅಹಷ್ವೇರೋಷನಿಗೆ ದ್ವಿತೀಯ ಸ್ಥಾನದವನು, ಅಂದರೆ ರಾಜ ಬಿಟ್ಟರೆ ಇಡೀ ಸಾಮ್ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದಂಥ ವ್ಯಕ್ತಿ. ಯಹೂದ್ಯರಲ್ಲಿ ಸನ್ಮಾನಿತನು, ಎಲ್ಲ ಯಹೂದ್ಯರಿಂದ ಸನ್ಮಾನಿತನಾಗಿದ್ದನು. ತನ್ನ ಬಂಧು ಜನ ಸಮೂಹಕ್ಕೆ ಪ್ರೀತಿ ಪಾತ್ರನಾಗಿದ್ದನು ಮತ್ತು ಸ್ವಜನರ
ಹಿತಚಿಂತಕನು, ಸ್ವಕುಲದವರಿಗೋಸ್ಕರ ಸುಖ ಪ್ರಾರ್ಥನಾ ಪರನು ಆಗಿದ್ದನು. ನೋಡಿ, ಈತನಲ್ಲಿ ಇಷ್ಟು ದೊಡ್ಡಸ್ತಿಕೆ ಉಂಟಾಗಲಿಕ್ಕೆ ಏನು ಕಾರಣವೇನಾಗಿತ್ತು ಎಂಬುದನ್ನು ಕೂಡ ನಾವು ವಿಚಾರ ಮಾಡುವಂಥ ಸಮಯದಲ್ಲಿ ಈತ ಇಷ್ಟೊಂದು ಪ್ರಸಿದ್ಧನಾಗಲಿಕ್ಕೆ ಕಾರಣವೇನಾಗಿತ್ತು? ಯಾಕೆ ಇಷ್ಟೊಂದು ಪ್ರಸಿದ್ಧನಾಗ್ತಾ ಇದ್ದಾನೆ? ಯಾಕೆ ಈತ ಇಷ್ಟು ದೊಡ್ಡಸ್ತಿಕೆಯನ್ನು ಪಡೆದುಕೊಂಡ ಎಂಬುದಾಗಿ ನೋಡೋದಾದರೆ ಅದಕ್ಕೆ ಅನೇಕ ಸಂಗತಿಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು, ಆತ ದೇವರ ಭಕ್ತನಾಗಿದ್ದ, ಆತ ಕರ್ತನನ್ನು ಹಿಂಬಾಲಿಸುವಂಥವನಾಗಿದ್ದ, ದೇವರ ವಾಗ್ದಾನಗಳನ್ನು ನಂಬಿಕೊಂಡಂಥವನಾಗಿದ್ದ, ಆತ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡವನಾಗಿದ್ದ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಉಂಟು. ಈಗ ನಾವು ನೋಡುವಾಗ ಆತ ಇಡೀ ರಾಜ್ಯದಲ್ಲಿ ರಾಜ ಬಿಟ್ಟರೆ ಅತ್ಯಂತ ದೊಡ್ಡ ಸ್ಥಾನದವನು. ನೋಡಿ, ಇದೇ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಫರೋಹನ ಆಸ್ಥಾನದಲ್ಲಿ ಇದ್ದಂಥ ಯೋಸೆಫ ಎಂಬಂಥ ವ್ಯಕ್ತಿಯ ಬಗ್ಗೆ ನಾವು ನೋಡುವಾಗ ಆತ ಕೂಡ ತನ್ನ ಸಾಮ್ರಾಜ್ಯದಲ್ಲಿ ಆತ ಐಗುಪ್ತ ದೇಶದಲ್ಲಿ ರಾಜ ಬಿಟ್ಟರೆ 2ನೇ ಸ್ಥಾನದವನಾಗಿದ್ದ. ಇನ್ನು ಆತ ಕೂಡ ಇದೇ ರೀತಿಯ ಗುಣಗಳು ಉಳ್ಳಂಥ ವ್ಯಕ್ತಿಯಾಗಿದ್ದ. ತನ್ನ ಸ್ವಂತ ಜನರಲ್ಲಿ ಆತ ಮೊದಲು ತಿರಸ್ಕಾರಕ್ಕೆ ಗುರಿಯಾಗಿದ್ದರೂ ನಂತರ ಆತ ಸನ್ಮಾನಿತನಾಗಿದ್ದ. ತನ್ನ ಬಂಧು ಜನ ಸಮೂಹಕ್ಕೆ ಪ್ರೀತಿ ಪಾತ್ರನಾಗಿದ್ದ. ಇನ್ನು ಸ್ವಜನರ ಹಿತಚಿಂತಕನಾಗಿದ್ದ. ಸ್ವಜನರೆಲ್ಲರಿಗೋಸ್ಕರ ಸುಖ ಪ್ರಾರ್ಥನಾ ಪರನಾಗಿದ್ದ ಎಂಬುದಾಗಿ ಯೋಸೆಫನ ಬಗ್ಗೆ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಸ್ವಜನರಿಗೋಸ್ಕರ ಅವರ ಹಿತವನ್ನು ಬಯಸುತ್ತಾ, ಅವರ ಸುಖವನ್ನು, ಅವರ ಜೀವಿತದ ಆಶೀರ್ವಾದವನ್ನು ಬಯಸುತ್ತಾ ಇರುವಾಗ, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಾವೇನಾಗ್ತೇವೆ? ನಾವು ಆಶೀರ್ವಾದಿಸಲ್ಪಡ್ತೇವೆ. ದೇವ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಮಗಾಗಿ ಮಾತ್ರವಲ್ಲ, ದೇವ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವರ ಕಷ್ಟಗಳಲ್ಲಿ ಅವರ ಸಂಗಡ ಇರಬೇಕು. ಅವರನ್ನು ಕಷ್ಟದಿಂದ ತಪ್ಪಿಸಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಪ್ರಯತ್ನ ಮಾಡಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ಈ ಮೊರ್ದೆಕಾಯಿ ಜೀವಿತವನ್ನು ತಿರುಗಿ ನಾವು ನೋಡುವಾಗ ಆತನ ಒಂದೊಂದೇ ಸ್ಟೆಪ್ಪುಗಳನ್ನು, ಜೀವಿತದ ಒಂದೊಂದು ಹಂತಗಳನ್ನು ನೋಡ್ತಾ ಬರುವಾಗ ನಮಗೆ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯೋಸೆಫನ ಜೀವಿತದ ಬಗ್ಗೆ ನೀವು ಆಗಲೇ ಎಷ್ಟು ಬಾರಿ ಕೇಳಿದ್ದೀರಿ. ಯೋಸೆಫ ಯಾವ ರೀತಿ ಮೇಲೆ ಬಂದನೋ ಅದೇ ರೀತಿಯಾಗಿ ಮೊರ್ದೆಕಾಯಿ ಕೂಡ ಮೇಲೆ ಬರ್ತಾ ಇದ್ದಾನೆ. ಮೊರ್ದೆಕಾಯಿಯ ಪ್ರಾರಂಭ ಕೂಡ ಅಂಥ ಶ್ರೇಷ್ಠವಾದಂಥ, ಅತ್ಯಂತ ಉನ್ನತವಾದಂಥ ರೀತಿಯ ಪ್ರಾರಂಭವಾಗಿರಲಿಲ್ಲ. ಚಿಕ್ಕ ಪ್ರಾರಂಭ, ಕೊನೆಗೆ ಒಂದು ದೊಡ್ಡಸ್ತಿಕೆ ಅಥವಾ ಒಂದು ಶ್ರೇಷ್ಠವಾದ ಜೀವಿತವನ್ನು ಆತನ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನೋಡಿ, ನಮಗೆ ಎಸ್ತೇರಳ ಪುಸ್ತಕಕ್ಕೆ ಬರುವಾಗ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಥವಾ 5ನೇ ವಾಕ್ಯದಿಂದಲೇ ನೋಡ್ಬೋದು. ಯಹೂದನೆಂಬ ಒಬ್ಬ ಯಹೂದಿ ಮನುಷ್ಯನಿದ್ದನು, ಇವನು ಬೆನ್ಯಾಮೀನ್ ಕುಲದವನಾಗಿದ್ದನು ಎಂಬುದಾಗಿ. ಇನ್ನು ನಮಗೆ ನೇರವಾಗಿ 7ನೇ ವಾಕ್ಯಕ್ಕೆ ಬರುವಾಗ, ಇವನು ಎಸ್ತೇರಳೆಂಬ ಹೆಸರನ್ನು ಪಡೆದ ಹದೆಸ್ಸ ಎಂಬ ತನ್ನ ಚಿಕ್ಕಪ್ಪನ ಅನಾಥಳಾದ ಮಗಳನ್ನು ತಂದೆ ತಾಯಿಗಳು ಸತ್ತಂದಿನಿಂದ ಪುತ್ರಿಯಾಗಿ ಸ್ವೀಕರಿಸಿ ಸಾಕುತ್ತಿದ್ದನು. ಆಕೆಯು ರೂಪವತಿಯು ಲಾವಣ್ಯವತಿಯೂ ಆಗಿದ್ದಳು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮೊರ್ದೆಕಾಯಿಯ ಗುಣ ಹೇಗಿತ್ತು ಎಂಬುದಾಗಿ ನಾವು ಈ ಪ್ರಾರಂಭದಿಂದಲೇ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮೊರ್ದೆಕಾಯಿ ಆತನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ತೀರಿಕೊಂಡಾಗ ಅವರ ಪುತ್ರಿಯಾಗಿದ್ದಂಥ ಹದೆಸ್ಸಾಳನ್ನು ತೆಗೆದುಕೊಂಡು, ನೋಡಿ, ಆಕೆ ಆ್ಯಕ್ಚುಲಿ ಆತನ ತಂಗಿ ಅಥವಾ ಈ ಚಿಕ್ಕಪ್ಪನ ಮಗಳು, ತಂಗಿಯಾಗಬೇಕು. ಆದರೆ ಆತ ಆಕೆಯನ್ನು ತಂಗಿಯ ಹಾಗೆ ಸಾಕದೆ ಮಗಳಾಗಿ ಸಾಕ್ತಾ ಇದ್ದಾನೆ. ನೋಡಿ, ಬೇರೆಯವರು ವಿಚಾರ ಮಾಡ್ಬೋದು, ಅವಳು ತಂಗಿ, ಅವಳನ್ನು ಏನೋ ಕಷ್ಟಪಟ್ಟು ಒಂದು ಮದುವೆ ಮಾಡಿಸಿ ಕಳಿಸ್ಬಿಟ್ರೆ ನನ್ನ ಹೊಣೆಗಾರಿಕೆ ಮುಗೀತು. ಇಲ್ಲ, ಈತ ಏನು ಮಾಡ್ತಾ ಇದ್ದಾನೆ? ಆ ತಂಗಿಯನ್ನು ತಂದೆಯ ಹಾಗೆ ನೋಡ್ತಾ ಇದ್ದಾನೆ. ಅಂದರೆ ತಂಗಿಯನ್ನು ಆತ ನೋಡುವಾಗ ತಾನು ತಂದೆಯ ಹಾಗೆ, ಆ ತಂಗಿಯನ್ನು ಮಗಳ ಹಾಗೆ ಆತ ಸಾಕ್ತಾ ಇದ್ದಾನೆ ಎಂಬುದನ್ನು ನೋಡಿ, ಆತನ ಪ್ರಾರಂಭದ ಆತನ ಗುಣಾತಿಶಯವನ್ನು ನಾವು ನೋಡ್ತಾ ಇದ್ದೇವೆ. ನಾವು ನಮಗೆ ಸಿಕ್ಕಂಥ ಸಂಬಂಧಗಳ ಮತ್ತೂ ಆಳವಾದ ಪ್ರೀತಿಯಿಂದ ನಾವು ನೋಡಬೇಕು, ಅಥವಾ ಆ ಸಂಬಂಧಗಳಲ್ಲಿ ನಾವು ಇರಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ನೋಡಿ, ಅವನಿಗೆ ಆ ಅನಾಥೆಯಾಗಿದ್ದಂಥ ಆಕೆಯನ್ನು ತಂಗಿ, ಈ ಕಾಲದಲ್ಲಿ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮಂದ್ರನ್ನು ನೋಡುವವರೇ ಕಡಿಮೆ, ಇನ್ನು ಕಸಿನ್ಸನ್ನು ಯಾರು ನೋಡೋರಿದ್ದಾರೆ? ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆತ ಆಕೆಯನ್ನು ದತ್ತು ಪುತ್ರಿಯಾಗಿ ತೆಗೆದುಕೊಂಡು ಮಗಳ ಹಾಗೆ ಸಾಕಿದನು. ಇನ್ನು ಮುಂದೆ ನಾವು ನೋಡ್ತೇವೆ,
10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಸ್ತೇರಳು ತಾನು ಇಂಥ ಜನಾಂಗದವಳು, ಇಂಥ ಕುಲದವಳು ಎಂಬುದನ್ನು ತೋರ್ಪಡಿಸಿಕೊಳ್ಳಲಿಲ್ಲ. ಮೊರ್ದೆಕಾಯಿ ಹೀಗೆ ಅಪ್ಪಣೆ ಕೊಟ್ಟಿದ್ದನು. ಅವನು ಆಕೆಯ ಈಗಿನ ಸ್ಥಿತಿಯನ್ನು, ಮುಂದಣ ಗತಿಯನ್ನು ವಿಚಾರಿಸುವುದಕ್ಕಾಗಿ ಪ್ರತಿದಿನವೂ ಅಂತಃಪುರದ ಪ್ರಾಕಾರದ ಮುಂದೆ ತಿರುಗಾಡುತ್ತಿದ್ದನು. ಈಗ ನಾವು ನೋಡ್ತೇವೆ, ಅಲ್ಲಿ ರಾಜನಿಗೆ ಪಟ್ಟದ ರಾಣಿಯನ್ನು ನೇಮಿಸತಕ್ಕಂಥ ಒಂದು ವಿಷಯ ಬಂದಾಗ ಆ ದೇಶದಲ್ಲಿ ಎಸ್ತೇರಳನ್ನು ಕೂಡ, ಸುಂದರಿಯರಾದ ಹೆಣ್ಣು ಮಕ್ಕಳನ್ನೆಲ್ಲ ಅರಸನ ಅಂತಃಪುರಕ್ಕೆ ಅಥವಾ ಅರಮನೆಗೆ ಕರ್ಕೊಂಡು ಹೋದ ಜೊತೆಯಲ್ಲಿ ಈ ಹದೇಸಾಳನ್ನು ಕೂಡ ಕರ್ಕೊಂಡು ಹೋದಳು. ಈ ಹದೇಸ ಎಂಬಂಥ ಇಬ್ರಿಯ ಶಬ್ದವನ್ನು, ಆ ಇಬ್ರಿಯ ಹೆಸರನ್ನು ನಂತರ ಅವ್ರು ಏನು ಮಾಡ್ತಾರೆ ಅಂತೇಳಿದರೆ ಪರ್ಷಿಯನ್ ಹೆಸರು ಅಥವಾ ಒಂದು ಹೊಸ ಹೆಸರನ್ನು ಕೊಡ್ತಾರೆ, ಎಸ್ತೇರ್ ಎಂಬುದಾಗಿ. ಅಂದರೆ ನಕ್ಷತ್ರ ಎಂಬಂಥ ರೀತಿಯ ಹೊಸ ಹೆಸರನ್ನು ಕೊಟ್ಟರು ಅಷ್ಟೇ. ಮೂಲ ಹೆಸರು ಆಕೆಯದು ಹದೇಸ, ಅದು ಇಬ್ರಿಯ ಭಾಷೆ. ಈಗ ಹೊಸ ಹೆಸರು ಅದು ಪರ್ಷಿಯನ್, ಅದು ಹೊಸ ಹೆಸರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇರಲಿ, ಈಗ ಆಕೆಯನ್ನು ಕೂಡ ಕರ್ಕೊಂಡು ಹೋದರು. ಇನ್ನು ಆಕೆಗೆ ಸುಗಂಧ ತೈಲ ಎಲ್ಲ ಹಚ್ಚಿ ಅವಳಿಗೆ ಅರಸನ ಪಟ್ಟದ ರಾಣಿಯಾಗಲಿಕ್ಕೆ ಆರಿಸಲ್ಪಡುವಂಥ ಆ ಒಂದು ಪ್ರಕ್ರಿಯೆ ಪ್ರಾರಂಭಿಸಿದರು. ಇನ್ನು ಅದಕ್ಕೆ ಅನೇಕ ತಿಂಗಳುಗಳು ಹಿಡಿತವೆ. ಅನೇಕ ತಿಂಗಳುಗಳ ನಂತರ ಆಕೆಯನ್ನು ರಾಜನ ಬಳಿಗೆ ಕಳುಹಿಸಲಾಗ್ತದೆ. ಈಗ ನೋಡಿ, ಈಗ ಈ ಮೊರ್ದೆಕಾಯಿ ವಿಷಯಕ್ಕೆ ನಾವು ತಿರುಗಿ ಬರ್ತಾ ಇದ್ದೇವೆ. ಮೊರ್ದೆಕಾಯಿ ಅಪ್ಪಣೆ ಕೊಟ್ಟಿದ್ದ, ನಾನು ಇಂಥ ಪಂಗಡದವಳು, ಇಂಥ ಜನಾಂಗಕ್ಕೆ ಸೇರಿದವಳು ಎಂಬುದನ್ನು ನೀನು ಹೇಳಬೇಡ. ನೋಡಿ, ಆಕೆಯ ಸಾಕು ತಂದೆಯಾದಂಥ, ತನ್ನ ಇನ್ನೊಂದು ರೀತಿಯಲ್ಲಿ ಕಝಿನ್, ಅಣ್ಣನಾಗಿದ್ದಂಥ ಸಾಕು ತಂದೆಯಾದಂಥ ಮೊರ್ದೆಕಾಯಿಯ ಮಾತನ್ನು ಆಕೆ ಕೇಳ್ತಾಳೆ. ಈಗ ಈ ಮೊರ್ದೆಕಾಯಿ ಬಹಳ ಜ್ಞಾನದ ಮನುಷ್ಯನು ಕೂಡ ಆಗಿದ್ದ. ಅವನೊಬ್ಬ ಬಡ ಮನುಷ್ಯನಾಗಿದ್ದ, ಅಥವಾ ಕೈದಿಯಾಗಿದ್ದ, ಅಥವಾ ಗಡಿಪಾರು ಮಾಡಲ್ಪಟ್ಟು ಪಾರಸಿ ದೇಶಕ್ಕೆ ಬಂದಂಥ ಒಂದು ಪಂಗಡಕ್ಕೆ ಸೇರಿದವನಾಗಿದ್ದ. ಏನೇ ಇರಲಿ, ಆತ ಜ್ಞಾನವಂತನಾಗಿದ್ದ. ಈಕೆಯನ್ನು ಅಂತಃಪುರಕ್ಕೆ ಸೇರಿಸುವೊಂದು ಕಾರ್ಯ ಮಾಡಿರುವುದಾದರೆ ದೇವರು ಅದರ ಹಿಂದೆ ಆಲೋಚನೆ ಇಟ್ಕೊಂಡಿದ್ದಾನೆ. ದೇವರು ಇದರ ಹಿಂದೆ ಆಲೋಚನೆ ಇಟ್ಕೊಂಡಿದ್ದಾನೆ. ದೇವರ ಆಲೋಚನೆ ನೆರವೇರಬೇಕು, ದೇವರ ಚಿತ್ತ ನೆರವೇರಬೇಕು. ಹಾಗಾಗಿ ಆತ ತನ್ನ ಸಾಕು ಮಗಳಾಗಿದ್ದಂಥ ಎಸ್ತೇರಳಿಗೆ ಅಥವಾ ಹದೇಸಾಳಿಗೆ ಅನೇಕ ವಿಷಯಗಳಲ್ಲಿ ಅಪ್ಪಣೆ ಕೊಟ್ಟಿದ್ದ. ಇನ್ನು ಆಕೆಯ ಈಗಿನ ಸ್ಥಿತಿ, ಮುಂದಿನ ಸ್ಥಿತಿ ಹೇಗಾಗ್ತದೆ ಎಂಬ ವಿಚಾರಣೆ ಮಾಡುವುದಕ್ಕಾಗಿ ತಿಳಿದುಕೊಳ್ಳುವುದಕ್ಕಾಗಿ ಅರಮನೆಯ ಮುಂದೆ ಓಡಾಡುವಂಥ ಮನುಷ್ಯನಾಗಿದ್ದ. ಆತ ಒಬ್ಬ ಪ್ರೀತಿಯ ಮನುಷ್ಯನಾಗಿದ್ದ. ಆತ ದೇವರಲ್ಲಿ ಭಯಭಕ್ತಿಗಳ ಮನುಷ್ಯನಾಗಿದ್ದು, ಆತ ಅನಾಥಳಾಗಿದ್ದಂಥ ತನ್ನ ಕಝಿನನ್ನು ಮಗಳಾಗಿ ಸ್ವೀಕಾರ ಮಾಡಿ ನೋಡಿಕೊಳ್ಳುವಂಥ ಮನುಷ್ಯನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನು ಸಂಗತಿಗಳು ಮುಂದುವರಿತವೆ. ನಮಗೆ ಮುಂದುವರಿದು ನೋಡುವಂಥ ಸಮಯದಲ್ಲಿ ನಮಗೆ ಅದೇ ಇನ್ನು ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ 21ರಿಂದ 23ರವರೆಗೆ ನೋಡುವಾಗ ಆ ವಾಕ್ಯಗಳ ಹಿನ್ನೆಲೆಗೆ ಬರುವಷ್ಟರಲ್ಲಿ ಎಸ್ತೇರಳು ಏನಾಗಿದ್ಲು ಅಂತೇಳಿದರೆ ಪಾರಸಿ ದೇಶದ ಪಟ್ಟದ ರಾಣಿಯಾಗಿ ಆರಿಸಲ್ಪಟ್ಟಿದ್ದಳು. ನಾವು ಏನು ನೋಡಿದ್ದೇವೆ, 9, 10, 11ನೇ ವಾಕ್ಯಗಳನ್ನು ನೋಡಿದ್ದೇವೆ 2ನೇ ಅಧ್ಯಾಯದಲ್ಲಿ. ಅಲ್ಲಿಂದ ಈ 19ನೇ ವಾಕ್ಯಕ್ಕೆ ಬರೋದ್ರೊಳಗೆ, ಅಥವಾ 21, 22, 23ನೇ ವಾಕ್ಯಕ್ಕೆ ಬರೋದ್ರೊಳಗೆ ಈ ಎಸ್ತೇರಳು ಪಾರಸಿ ದೇಶದ ಅಹಷ್ವೇರೋಷ್ ರಾಜನ ಪಟ್ಟದ ರಾಣಿಯಾಗಿ ಮಾರ್ಪಟ್ಟಿದ್ದಳು. ದೇವರು ಅದ್ಭುತ ಮಾಡಿದ್ದ. ಈಗಲೂ ಕೂಡ ಆತ ಎಲ್ಲಿದ್ದಾನೆ ಅಂತ ಹೇಳಿದರೆ ಅರಮನೆಯ ಬಾಗಿಲಿನಲ್ಲಿ ಆತ ಕೂತುಕೊಂಡಿದ್ದ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸಾಧಾರಣ ಕೆಲವೊಬ್ರು ಏನು ಮಾಡ್ತಿದ್ರು, ಓಹೋ ನನ್ನ ಮಗಳು ಈಗ ಪಟ್ಟದ ರಾಣಿಯಾಗಿಬಿಟ್ಟಿದ್ದಾಳೆ, ನಾನು ಅರಮನೆ ಕಟ್ಕೊಂಡು ನಾನು ಆರಾಮಾಗಿರ್ತೇನೆ, ಏನಾದರೂ ಮಾಡ್ತೇನೆ, ಈ ರೀತಿ ವಿಚಾರ ಮಾಡ್ಬೋದು. ಆದರೆ ಆತ ಇನ್ನೂ ತನ್ನನ್ನು ತಗ್ಗಿಸಿಕೊಂಡವನಾಗಿ ಏನು ಮಾಡ್ತಾ ಇದ್ದಾನೆ, ಅವನು ಅರಮನೆಯ ಬಾಗಿಲಲ್ಲಿ ಕೂತ್ಕೊಂಡಿದ್ದಾನೆ. ಈಗ ನಾವು ನೋಡ್ತೇವೆ 21ನೇ ವಾಕ್ಯದಲ್ಲಿ, ಆ ದಿನಗಳಲ್ಲಿ ಮೊರ್ದೆಕಾಯು ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತ್ಕೊಂಡಿದ್ದಾಗ ಅರಮನೆಯ ದ್ವಾರಪಾಲಕರಾದ ಬೆಗೆತಾನ್ ತೆರೆಷ್ ಎಂಬ ಇಬ್ಬರು ರಾಜಕಂಚುಕಿಯರು ಕೋಪವುಳ್ಳವರಾಗಿ ಅರಸನಾದ ಅಹಷ್ವೇರೋಷನಿಗೆ ವಿರುದ್ಧವಾಗಿ ಕೈ ಎತ್ತಬೇಕೆಂದು ಒಳಸಂಚು ಮಾಡಿದರು. ಈ ಸಂಗತಿಯು ಮೊರ್ದೆಕಾಯಿಗೆ ಗೊತ್ತಾದಾಗ ಅವನು ಅದನ್ನು ಎಸ್ತೇರ್ ರಾಣಿಗೆ ತಿಳಿಸಿದನು. ಆಕೆಯು ಅವನ ಹೆಸರನ್ನು ಅರಸನಿಗೆ ಹೇಳಿ ಆ ಸಂಗತಿಯನ್ನು ತಿಳಿಸಿದಳು. ಈ ವಿಷಯವು ವಿಚಾರಣೆಗೆ ಬಂದಾಗ ಅದು ನಿಜವೆಂದು ಸ್ಥಾಪನೆಯಾದುದರಿಂದ ಆ ಇಬ್ಬರನ್ನು ಗಲ್ಲಿಗೆ ಹಾಕಿದರು. ಆ ಸಂಗತಿಯು ರಾಜನ ದಿನಚರಿಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು. ಈಗ ನೋಡಿ, ಆತನಿಗೆ ಬೇಕಾದರೆ ವಿಚಾರ ಮಾಡಬಹುದಾಗಿತ್ತು, ಇದೆಲ್ಲ ನನ್ನ ಕೆಲಸ ಅಲ್ಲ, ಒಂದು ವೇಳೆ ನಾನು ಹೇಳಿದರೆ ಅವರು ನಂಬಲಿಕ್ಕಿಲ್ಲ, ನನ್ನ ಮಾತಿಗೆ ಗೌರವ ಕೊಡಲಿಕ್ಕಿಲ್ಲ, ಇನ್ನು ನನ್ನ ಜನಾಂಗವನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾನೆ, ಈಗ ಈ ರಾಜ ಸತ್ತರೆ ನನಗೇನು, ಆತ ವಿಚಾರ ಮಾಡಲಿಲ್ಲ. ಆತ ಏನು ಮಾಡ್ತಾ ಇದ್ದಾನೆ, ಒಳ ಸಂಚನ್ನು ಆತ ಬಯಲಿಗೆ ತರ್ತಾನೆ, ಗುಟ್ಟನ್ನು ರಟ್ಟು ಮಾಡ್ತಾನೆ.
ಈ ರೀತಿಯಾಗಿ ರಾಜನ ಪ್ರಾಣವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾನೆ. ನೋಡಿ, ಒಬ್ಬ ರಾಜನ ಪ್ರಾಣ ಉಳಿಸುವಂಥದ್ದು ಚಿಕ್ಕ ಸಂಗತಿ ಅಲ್ಲ. ರಾಜನ ಪ್ರಾಣ ಉಳಿಸುವಂಥದ್ದು ಅತ್ಯಂತ ದೊಡ್ಡ ಸಂಗತಿ, ಅತ್ಯಂತ ದೊಡ್ಡ ಕಾರ್ಯ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ಆತ ರಾಜನ ಪ್ರಾಣವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಅದು ಕೂಡ ದೇವರು ಆತನಿಗೆ ಕೊಟ್ಟಂಥ ಕೃಪೆ ಎಂಬುದಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನಾವು 4ನೇ ಅಧ್ಯಾಯ ಅದರ 1ನೇ ವಾಕ್ಯಕ್ಕೆ ಬರುವಾಗ, ಮೊರ್ದೆಕಾಯಿ ನಡೆದದ್ದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆ ಹೆಬ್ಬಾಗಿಲಿನ ಮುಂದೆ ಬಂದನು. ಈಗ ನಡೆದದ್ದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಎಂಬುದಾಗಿ ಹೇಳುವಾಗ ಅದರ ಹಿನ್ನೆಲೆಯನ್ನು ನಾವು ಈ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. 3ನೇ ಅಧ್ಯಾಯದಲ್ಲಿ ಹಾಮಾನನ ಈ ರಾಜ ದೊಡ್ಡ ಸ್ಥಿತಿಗೆ ತರ್ತಾನೆ. ಅವನಿಗೆ ರಾಜ ಮುದ್ರೆಯ ಉಂಗುರವನ್ನು ಕೊಡ್ತಾನೆ. ಈ ಹಾಮಾನ ಯಹೂದ್ಯ ವಿರೋಧಿಯಾಗಿದ್ದ, ಮೊರ್ದೆಕಾಯಿಯನ್ನು ದ್ವೇಷಿಸಿದ, ಮೊರ್ದೆಕಾಯಿಯ ಮೂಲಕವಾಗಿ ಮೊರ್ದೆಕಾಯಿಯ ನಿಮಿತ್ತವಾಗಿ ಇಡೀ ಯಹೂದ್ಯರನ್ನು ಆತ ದ್ವೇಷ ಮಾಡ್ತಾನೆ. ಆತನ ರಕ್ತದಲ್ಲಿಯೇ ಬಂದಂಥ ಗುಣವಾಗಿತ್ತು. ಆತ ಒಬ್ಬ ಅಮಾಲ್ಯಕನಾಗಿದ್ದ. ಕೊನೆಗೆ ಅವನು ಮೊರ್ದೆಕಾಯಿಯನ್ನು ಕೊಲ್ಲಬೇಕು, ಇಡೀ ಯಹೂದ್ಯರನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಕುತಂತ್ರದ ಮೂಲಕವಾಗಿ ರಾಜನನ್ನು ಮನವೊಲಿಸ್ತಾನೆ. ರಾಜನನ್ನು ಕುತಂತ್ರದಲ್ಲಿ ಮನವೊಲಿಸಿ ಅಪ್ಪಣೆಯನ್ನು ಪಡೆದುಕೊಳ್ತಾನೆ, ಯಹೂದ್ಯರ ಸಂಹಾರ ಮಾಡಬೇಕು ಎಂಬುದಾಗಿ. ಈ ಸುದ್ದಿಯನ್ನು ಕೇಳಿದಂಥ ಮೊರ್ದೆಕಾಯ್ ಅವನು ಓಡಿ ಹೋಗಲಿಲ್ಲ, ತನ್ನ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಓಡಿ ಹೋಗಲಿಲ್ಲ. ಅವನೇನು ಮಾಡ್ತಾ ಇದ್ದಾನೆ, ತನಗೋಸ್ಕರ ತನ್ನ ಜನರಿಗೋಸ್ಕರ ದುಃಖಪಟ್ಟು ಬಟ್ಟೆ ಹರಿದುಕೊಂಡು ಗೋಳಾಡಿದನು. ಕೆಲವು ಕಾಯ್ದೆಗಳು ಬರುವಾಗ, ಕೆಲವು ಸ್ವಾರ್ಥಿಗೆ ವಿರೋಧವಾದಂಥ ಪರಿಸ್ಥಿತಿಗಳು ಬರುವಾಗ, ದೇವ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳು ಉಂಟಾಗುವಾಗ, ಹಿಂಸೆಗಳು ಉಂಟಾಗುವಾಗ, ಅಥವಾ ಲೋಕದಲ್ಲಿ ಅಂಟು ರೋಗಗಳು ಬರುವಾಗ, ಹಣಕಾಸಿನ ಸಮಸ್ಯೆಗಳು ಬಿಕ್ಕಟ್ಟುಗಳು ಎದುರಾಗುವಾಗ, ಅಥವಾ ಹಣಕಾಸಿನ ಬಿಕ್ಕಟ್ಟುಗಳು ಉಂಟಾಗುವಾಗ, ಸುಳ್ಳು ಕೇಸುಗಳು, ಸುಳ್ಳು ಪ್ರಚಾರಗಳು ಉಂಟಾಗುವಾಗ ನಾವು ದೇವರ ಮುಂದೆ ಗೋಳಾಡಿ ಪ್ರಾರ್ಥನೆ ಮಾಡಬೇಕು. ದೇವ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ, ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, ಈ ಮೊರ್ದೆಕಾಯಿಗೆ ಇಷ್ಟು ದೊಡ್ಡ ಸ್ಥಿತಿ, ಇಷ್ಟು ಹೆಸರು ಯಾಕೆ ಸಿಕ್ಕಿತ್ತು? ಯಾಕೆ ಆತ ಅಷ್ಟೊಂದು ದೊಡ್ಡ ವ್ಯಕ್ತಿಯಾದ? ಕಾರಣ, ಒಂದು, ಆತ ಪ್ರೀತಿಯ ಮನುಷ್ಯನಾಗಿದ್ದ, ಅನಾಥರನ್ನು ಕರುಣಿಸ್ತಾ ಇದ್ದ. ಇನ್ನು ಅನಾಥಳಾಗಿದ್ದ ಕಸಿನ್ಗಳನ್ನು ಮಗಳಾಗಿ ಆತ ಸ್ವೀಕಾರ ಮಾಡ್ತಾ ಇದ್ದಾನೆ. ಆಕೆಯ ಒಂದು ಒಳ್ಳೆಯ ಭವಿಷ್ಯವನ್ನು ಆತ ಬಯಸ್ತಾ ಇದ್ದಾನೆ. ಇನ್ನು ರಾಜನ ಪ್ರಾಣ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ರಾಜನ ಪ್ರಾಣ ಹೋದರೆ ನನಗೇನು? ಆತ ಒಬ್ಬ ಅನ್ಯ ಜನಾಂಗಕ್ಕೆ ಸಂಬಂಧಪಟ್ಟಂಥವನು, ವಿಚಾರ ಮಾಡಲಿಲ್ಲ. ಆತ ರಾಜನ ಪ್ರಾಣ ಉಳಿಸುವಂಥ ಒಂದು ದೇಶಭಕ್ತಿಯನ್ನು ಕೂಡ ತೋರಿಸ್ತಾನೆ. ಅದೇ ಸಮಯದಲ್ಲಿ ದೇವಭಕ್ತಿಯಲ್ಲಿ ಆತ ಮುಂದೆ ಇದ್ದ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬರುವಂಥದ್ದನ್ನು ಮಾಡ್ತಿರಲಿಲ್ಲ. ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ಇರುವಂಥ ಎಲ್ಲ ದೇಶಭಕ್ತಿಯನ್ನು ದೇವರ ಮಕ್ಕಳು ತೋರಿಸುವಂಥವರಾಗಿರ್ತಾರೆ. ಈಗ ನೆಕ್ಸ್ಟ್ ಏನಾಗ್ತಾ ಇದೆ, ತನ್ನ ಜನರಿಗೆ ಹಿಂಸೆ ಕಷ್ಟ ಬರ್ತದೆ, ಅವರ ಪ್ರಾಣ ಹೋಗ್ತದೆ, ತಾನು ತನ್ನ ಜನರು ಸಾಯಬೇಕು ಎಂಬಂಥ ವಿಷಯವನ್ನು ತಿಳಿದುಕೊಂಡಾಗ ಆತ ಗೋಳಾಡ್ತಾ ಇದ್ದಾನೆ. ತನಗಾಗಿ ಮಾತ್ರವಲ್ಲ, ತನ್ನ ಜನರಿಗಾಗಿ ಆತ ಗೋಳಾಡಿದನು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 4ನೇ ಅಧ್ಯಾಯದ 13ನೇ ವಾಕ್ಯಕ್ಕೆ ಬರುವಾಗ, ಆತ ಎಸ್ತೇರಳಿಗೆ ತಿಳಿಸ್ತಾ ಇದ್ದಾನೆ. ಅವನು ತಿರುಗಿ ಎಸ್ತೇರಳಿಗೆ, ಯಹೂದ್ಯರೆಲ್ಲರೂ ನಾಶವಾದರೂ ನಾನೊಬ್ಬನೇ ಅರಮನೆಯಲ್ಲಿ ಇರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವೆ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು. ನೋಡಿ, ಆತ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದರು. ಅನೇಕ ಸಂಗತಿಗಳು ಆತನಿಗೆ ದೇವರು ತಿಳಿಸಿಕೊಟ್ಟಿದ್ರು, ಅಥವಾ ಆತನ ಹೃದಯದಲ್ಲಿ ಇತ್ತು. ಒಂದು, ಆತ ಹೇಳ್ತಾ ಇದ್ದಾನೆ, ಈಗ ನೀನು ಅರಮನೆಯಲ್ಲಿದ್ದಿ ಎಂಬುದಾಗಿ, ನೀನು ಸುಖವಾಗಿದ್ದೀಯಾ, ಸುರಕ್ಷಿತವಾಗಿದ್ದೀ ಎಂಬುದಾಗಿ ಭಾವಿಸಬೇಡ. ಆಪತ್ತು ಎಲ್ಲ ಕಡೆ ಬರ್ಬೋದು. ನೋಡಿ, ಕೊರೋನಾದಿಂದ ರಾಷ್ಟ್ರಪತಿಗಳು ಕೂಡ ತೀರಿಕೊಂಡಿದ್ದಾರೆ, ರಾಣಿಯರು ತೀರಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು, ಫ್ಯಾಕ್ಟ್ರಿ ಓನರ್ಗಳು ಪ್ರಾಣ ಬಿಟ್ಟಿದ್ದಾರೆ, ಡಾಕ್ಟರ್ಗಳು ಪ್ರಾಣ ಬಿಟ್ಟಿದ್ದಾರೆ. ಆಪತ್ತು ಎಲ್ಲಿ ಕೂಡ ಬರ್ಬೋದು. ಯಾರಿಗೆ ಕೂಡ ಜಾಬ್ ನಷ್ಟವಾಗ್ಬೋದು, ಎಂಥ ಕಂಪ್ನಿಗಳು ಮುಳುಗಿ ಹೋಗ್ಬೋದು, ದೊಡ್ಡ ಸಭೆಗಳಲ್ಲಿರುವವರಿಗೆ ಕೂಡ ಕಷ್ಟ ಆಗ್ಬೋದು, ಚಿಕ್ಕ ಸಭೆಗಳಲ್ಲಿರುವವರಿಗೆ ಕೂಡ ಕಷ್ಟ ಆಗ್ಬೋದು. ಆಪತ್ತು ಯಾರಿಗೆ ಕೂಡ ಬರ್ಬೋದು.
ಆದರೆ ಇಲ್ಲಿ ಮುಂದೆ ಹೇಳ್ತಾ ಇದ್ದಾನೆ, ನೀನು ಸುಮ್ಮನೆ ಇದ್ದರೆ ಯಹೂದ್ಯರಿಗೆ ದೇವರು ಎಲ್ಲಿಂದಾದರೂ ರಕ್ಷಣೆಯನ್ನು ಉಂಟು ಮಾಡುವವನಾಗಿದ್ದಾನೆ. ನೋಡಿ ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈಗ ನೀನು ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯ ವಿಮೋಚನೆ ಉಂಟಾದವು. ನೀನು ಸುಮ್ಮನಿದ್ದರೆ ದೇವರು ಯಹೂದ್ಯರಿಗೆ ಬೇರೆ ಕಡೆಯಿಂದ ಸಹಾಯ ಉಂಟು ಮಾಡ್ತಾನೆ, ರಕ್ಷಣೆ ಉಂಟು ಮಾಡ್ತಾನೆ, ವಿಮೋಚನೆ ಉಂಟು ಮಾಡ್ತಾನೆ. ನಮಗೆ ಕೊಟ್ಟಂಥ ಜವಾಬ್ದಾರಿಕೆ ನಾವು ಮಾಡದಿದ್ದರೆ ದೇವರು ಬೇರೆಯವರನ್ನು ಎಬ್ಬಿಸ್ತಾನೆ. ದೇವರು ಹೇಗೂ ಯಹೂದ್ಯರನ್ನು ಕಾಪಾಡ್ತಾನೆ. ಈ ಸರ್ಕಾರ ಇಲ್ಲ ಅಂದರೆ ಮತ್ತೊಂದು ಸರ್ಕಾರ, ಆ ಸರ್ಕಾರ ಇಲ್ಲದಿದ್ದರೆ ಇನ್ನೊಂದು ಸರ್ಕಾರ, ಈ ಕಂಪನಿ ಇಲ್ಲದಿದ್ದರೆ ಮತ್ತೊಂದು ಕಂಪನಿ, ಆ ಕಂಪನಿ ಇಲ್ಲದಿದ್ದರೆ ಇನ್ನೊಂದು ಕಂಪನಿ, ಈ ಬಿಸ್ನೆಸ್ ಇಲ್ಲದಿದ್ದರೆ ಮತ್ತೊಂದು ಬಿಸ್ನೆಸ್, ಇಲ್ಲದಿದ್ದರೆ ಮತ್ತೊಂದು. ದೇವರು ಹೇಗೂ ತನ್ನ ಮಕ್ಕಳನ್ನು ಕಾಪಾಡ್ತಾನೆ. ತನ್ನ ಮಕ್ಕಳಿಗೋಸ್ಕರ ಅವನು ಹೇಗೂ ಕೂಡ ಮಾರ್ಗ ತೆರೀತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನನ್ನು ಕಾಪಾಡಲಿಕ್ಕೆ ಆತ ಇಷ್ಟಪಟ್ಟಿರುವಾಗ ನಿನ್ನನ್ನು ಹೇಗೂ ಆತ ಕಾಪಾಡ್ತಾನೆ. ಕಾಯ್ದೆ ವಿರೋಧವಾಗಿದೆ, ಸಮಸ್ಯೆಗಳು ವಿರೋಧವಾಗಿದೆ, ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಎಲ್ಲ ಮಾರ್ಪಡಿಸಲಿಕ್ಕೆ ನಮ್ಮ ಕರ್ತನಿಗೆ ಆಗ್ತದೆ. ನಾವು ಪ್ರಾರ್ಥನೆ ಮಾಡಬೇಕು. ಈಗ ಮುಂದೆ ನಾವು ನೋಡ್ತಾ ಇದ್ದೇವೆ, ಆತ ಹೇಳ್ತಾ ಇದ್ದಾನೆ, ನೀನು ಕೂಡ ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರ್ಬೋದು, ಯಾರಿಗೆ ಗೊತ್ತು ಎಂಬುದಾಗಿ. ನೋಡಿ, ಅವನಿಗೆ ಆಗಲೇ ಹೃದಯದಲ್ಲಿ ಆಲೋಚನೆ ಇತ್ತು. ಹೌದು, ಈ ಸ್ವದೇಶದಿಂದ, ತಾಯ್ನಾಡಿನಿಂದ, ದೇವರು ಕೊಟ್ಟಂಥ ಆ ಒಂದು ವಾಗ್ದಾನದ ಭೂಮಿಯಿಂದ ಪಾರು ಮಾಡಲ್ಪಟ್ಟು ಬಾಬೇಲಿಗೆ ಬಂದು, ಬಾಬೇಲ್ ಪತನವಾದ ನಂತರ ಮೇದ್ಯ ಪಾರಸ್ಯ ಸಾಮ್ರಾಜ್ಯದಲ್ಲಿ ನಾವು ಉಳಿಯತಕ್ಕ ಪರಿಸ್ಥಿತಿ ಬಂದಿರುವಂಥ ಈ ಒಂದು ಚದುರಿಸಲ್ಪಟ್ಟಂಥ ಕಾಲದಲ್ಲಿ, ಅಲೆಮಾರಿಗಳ ಹಾಗೆ ಜೀವಿಸುವಂಥ ಕಾಲದಲ್ಲಿ ಅದೇ ಸಾಳನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಪಟ್ಟದ ರಾಣಿ ಮಾಡುವಂಥ ಒಂದು ಸಂಗತಿ ಉಂಟಾಗಿರೋದಾದರೆ, ಇದರ ಹಿಂದೆ ದೇವರಿಗೆ ಒಂದು ಆಲೋಚನೆ ಉಂಟು. ಆತ ಹೇಳ್ತಾ ಇದ್ದಾನೆ, ಇದಕ್ಕಾಗಿಯೇ ನೀನು ಪಟ್ಟಕ್ಕೆ ಬಂದಿರ್ಬೋದು. ಅಂದರೆ ಯಹೂದ್ಯರ ಪ್ರಾಣ ಉಳಿಸ್ಲಿಕ್ಕಾಗಿಯೇ ನೀನು ಪಟ್ಟದ ರಾಣಿಯಾಗಿ ಬಂದಿದ್ದಿರಬಹುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಮೊರ್ದೆಕಾಯಿ ದೊಡ್ಡವನಾಗಲಿಕ್ಕೆ ಕಾರಣ, ದೊಡ್ಡ ಸ್ಥಿತಿ ಆತನಿಗೆ ಬರಲಿಕ್ಕೆ ಕಾರಣ, ಎಲ್ಲ ಘನತೆ ಆತನಿಗೆ ಉಂಟಾಗಲಿಕ್ಕೆ ಕಾರಣ ಒಂದು ಪ್ರೀತಿಯ ಮನುಷ್ಯನಾಗಿದ್ದ. ಆತ ರಾಜರ ಆ ಪ್ರಾಣ ಕೂಡ ಉಳಿಸ್ಲಿಕ್ಕಾಗಿ ತನ್ನ ಪ್ರಾಣ ಒತ್ತೆ ಇಡಲಿಕ್ಕೆ ಸಿದ್ಧನಿದ್ದ. ಇನ್ನು ನಾವು ನೋಡ್ತೇವೆ, ಆತ ತನ್ನ ಜನರಿಗಾಗಿ ಬಟ್ಟೆ ಹೊರೆದುಕೊಂಡು ಗೋಳಾಡಿ ಮೊರೆ ಇಡಲಿಕ್ಕೆ ಸಿದ್ಧನಿದ್ದ. ಇನ್ನು ಆತನಿಗೆ ದೇವರು ಕೊಟ್ಟ ಅನೇಕ ನೋಡಿ ನಡೆದಂಥ ಘಟನೆಗಳನ್ನು ನೋಡಿ ಇದರ ಹಿಂದೆ ದೇವರ ಆಲೋಚನೆ ಏನು ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಆತನಿಗೆ ಸಾಧ್ಯವಾಗಿತ್ತು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಬೇಗ ಮುಗಿಸುವಂಥವರಾಗಿರೋಣ. 6ನೇ ಅಧ್ಯಾಯಕ್ಕೆ ಬರುವಾಗ ಅದರ 11ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಆ ವಸ್ತ್ರಗಳನ್ನು, ಕುದುರೆಯನ್ನು ತೆಗೆದುಕೊಂಡು ಮೊರ್ದೆಕಾಯಿಯನ್ನು ಭೂಷಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸಿ ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿ ಇದೆ ಎಂದು ಪ್ರಕಟಣೆ ಮಾಡಿಸಿದನು. ನೋಡಿ, ಆತನ ಪ್ರಾಣ ತೆಗೆಯಬೇಕೆಂದು ಹಾಮಾನ ವಿಚಾರ ಮಾಡಿದ್ದ. ಆದರೆ ದೇವರು ಆತನ ಪ್ರಾಣ ಉಳಿಸಬೇಕೆಂದು, ಆತನ ಪ್ರಾಣವನ್ನು, ಆತನನ್ನು ಗೌರವಿಸಬೇಕೆಂದು ದೇವರು ವಿಚಾರ ಮಾಡಿದರು. ನೋಡಿ, ಸೈತಾನ ವಿಚಾರ ಮಾಡಿದ್ದ. ಹಾಮಾನ ಅಂದರೆ ಸೈತಾನ ವಿಚಾರ ಮಾಡಿದ್ದ, ಮೊರ್ದೆಕಾಯಿಯ ಪ್ರಾಣ ತೆಗಿಬೇಕು. ಮೊರ್ದೆಕಾಯಿ ಪ್ರಾಣ ಹೋಗಿಬಿಟ್ರೆ ಯಹೂದ್ಯರ ಪ್ರಾಣ ತೆಗೆಯೋದು ಸುಲಭ ಆಗ್ತದೆ, ಯಾರೂ ಪರವಾಗಿ ಮಾತಾಡಲಿಕ್ಕೆ ಇಲ್ಲ ಎಂಬುದಾಗಿ ಸೈತಾನ ಭಾವಿಸಿದ್ದ. ಆದರೆ ದೇವರು ಏನು ವಿಚಾರ ಮಾಡಿದರು? ಮೊರ್ದೆಕಾಯಿಯ ಪ್ರಾಣ ಉಳಿಯಬೇಕು, ಮಾತ್ರವಲ್ಲ ಎಲ್ಲ ಯಹೂದ್ಯರ ಪ್ರಾಣ ಉಳಿಯಬೇಕು. ಕೊನೆಗೆ ಯಾರು ಮೊರ್ದೆಕಾಯಿಯನ್ನು ಕೊಲ್ಲಿಸಬೇಕು ಎಂದು ವಿಚಾರ ಮಾಡಿದ್ರು, ಅವರ ಕೈಯಿಂದಲೇ ರಾಜನಿಗೆ ಸಲ್ಲತಕ್ಕಂಥ ರೀತಿಯ ಗೌರವವನ್ನು ಮೊರ್ದೆಕಾಯಿಗೆ ದೇವರು ಕೊಡಿಸಿದನು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಉಂಟು. ಈಗ 8ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅದರ 2ನೇ ವಾಕ್ಯಕ್ಕೆ ನಾವು ಬರುವಾಗ, ನಾನು ಶೀಘ್ರದಲ್ಲಿ ಮುಗಿಸ್ತಾ ಇದ್ದೇನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜ ಏನು ಮಾಡ್ತಾ ಇದ್ದಾನೆ? ಹಾಮಾನನ ಕೈಯಿಂದ ತೆಗೆಸಿದ್ದ ತನ್ನ ಮುದ್ರೆ ಉಂಗುರವನ್ನು ಅವನಿಗೆ ಕೊಟ್ಟನು. ಎಸ್ತೇರಳು ಹಾಮಾನನ ಮನೆಯ ಆಡಳಿತವನ್ನು ಅವನಿಗೆ ಒಪ್ಪಿಸಿದಳು. ಈಗ 7ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಹಾಮಾನ ಮೊರ್ದೆಕಾಯಿಯ ಶತ್ರು, ಯಹೂದ್ಯರ ಶತ್ರು ಹಾಮಾನನನ್ನು ದೇವರು ಅರಸನ ಮೂಲಕ ಶಿಕ್ಷಿಸ್ತಾರೆ, ಅವನಿಗೆ ಮರಣ ಶಿಕ್ಷೆಯಾಗ್ತದೆ. ಈಗ ಹಾಮಾನನ ಕೈಯಲ್ಲಿದ್ದಂಥ ಮುದ್ರೆ ಉಂಗರ ಮೊರ್ದೆಕಾಯಿ ಕೈಗೆ ಬರ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಏದೇನ್ ತೋಟದಲ್ಲಿ ಸೈತಾನ ಏನು ಮಾಡ್ತಾನೆ ಅಂತೇಳಿದರೆ, ಆದಾಮನ ಆ ಒಂದು ಅಧಿಕಾರವನ್ನು ವಂಚನೆಯಿಂದ ತನ್ನ ಕೈಗೆ ತೆಗೆದುಕೊಳ್ತಾ ಇದ್ದಾನೆ. ಈಗ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ಸೈತಾನನನ್ನು ಸೋಲಿಸಿ, ತನ್ನ ಮರಣದಿಂದ ಮರಣಾಧಿಕಾರಿಯಾದ ಸೈತಾನನ್ನು ಸೋಲಿಸಿ ಅವನ ಕೈಯಲ್ಲಿದ್ದಂಥ ಎಲ್ಲ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದಾನೆ. ಈಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆದುದರಿಂದ ನೀವು ಹೊರಟೋಗ್ರಿ. ಮತ್ತೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆಯಿಂದ ನನ್ನ ಕಳುಹಿಸಿ
ಕಳುಹಿಸಿದ ಹಾಗೆ ನಾನು ನಿಮ್ಮನ್ನು ಕಳುಹಿಸ್ತೇನೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡುವಾಗ ಹೌದು, ನಮ್ಮನ್ನು ವಿರೋಧಿಸುವಂಥವರ ಕೈಯಲ್ಲಿದ್ದಂಥ ಅಧಿಕಾರ ನಮ್ಮ ಕೈಗೆ ಬರುವ ಹಾಗೆ ಮಾಡಲಿಕ್ಕೆ ಕೂಡ ದೇವರು ಶಕ್ತಿಯುಳ್ಳ ಆತನಾಗಿದ್ದಾನೆ. ನೋಡಿ, ಈ ಮೊರ್ದೆಕಾಯ್ ನಂಬಿಗಸ್ತನಾಗಿ ಆತನಿಗಿದ್ದಂಥ ಚಿಕ್ಕ ಸವಲತ್ತುಗಳ ಮಧ್ಯದಲ್ಲಿ ಆತ ನಂಬಿಗಸ್ತನಾಗಿ ದೇವರ ಬಳಿ ಇದ್ದನು, ಪ್ರಾರ್ಥನೆ ಮಾಡುವಾತನಾಗಿದ್ದನು, ದೇವರ ಚಿತ್ತವನ್ನು ಅರಿತುಕೊಂಡವನಾಗಿದ್ದನು. ದೇವರಿಗೆ ತನ್ನ ಕುರಿತಾಗಿ ತನ್ನ ಸಾಕು ಮಗಳಾದಂಥ ಹದೆಸ ಅಥವಾ ಎಸ್ತೇರಳ ಕುರಿತಾಗಿದ್ದಂಥ ಆಲೋಚನೆಯನ್ನು ಆತ ತಿಳಿದುಕೊಂಡವನಾಗಿದ್ದನು. ಆ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಆತ ಒಂದು ಆ ಹೃದಯಾಂತರಾಳದಲ್ಲಿ ಆಸಕ್ತಿಯುಳ್ಳವನಾಗಿದ್ದನು. ಹಾಗಾಗಿ ಏನಾಯಿತು ಅಂತ ಹೇಳಿದರೆ, ಸಂಹಾರಕ್ಕೆ ಗುರಿಯಾಗಬೇಕಾಗಿದ್ದಂಥ ಆತ ಅಥವಾ ಹಾಮಾನನ ಆ ಒಂದು ಗಲ್ಲು ಮರದಲ್ಲಿ ಸಾಯಬೇಕಾಗಿದ್ದಂಥ ಆತ ಏನಾಗ್ತಾ ಇದ್ದಾನೆ, ಹಾಮಾನನ ಅಧಿಕಾರವನ್ನು ತನ್ನ ಕೈಗೆ ಪಡೆದುಕೊಳ್ತಾ ಇದ್ದಾನೆ. ಅಥವಾ ಅರಸನಿಂದ ಹಾಮಾನನ ಕೈಯಲ್ಲಿದ್ದಂಥ ಮುದ್ರೆಯುಂಗರ ಆತನ ಕೈಗೆ ಬರ್ತಾ ಇದೆ. ನಂತರ ಹಾಮಾನನ ಮನೆ ಕೂಡ ಆತನ ಕೈಗೆ ಬರ್ತಾ ಇದೆ. ನಂಬಿಗಸ್ತರಾಗಿ ಕರ್ತನ ಹಿಂಬಾಲಿಸ್ತೀರಾ? ಎಲ್ಲಿ ನೀವು ತ್ಯಜಿಸಲ್ಪಟ್ಟಿದ್ದೀರಿ, ಎಲ್ಲಿ ನೀವು ಅವಮಾನಿಸಲ್ಪಟ್ಟಿದ್ದೀರಿ, ಎಲ್ಲಿ ನಿಮಗೆ ಬೆದರಿಕೆಗಳನ್ನು ಒಡ್ಡಿದ್ದಾರೆ, ಎಲ್ಲಿ ನಿಮ್ಮನ್ನು ತುಳಿದು ಬಿಡ್ತೇವೆ ಎಂಬುದಾಗಿ ಹೇಳಿದ್ದಾರೆ, ಎಲ್ಲಿ ನಿಮ್ಮ ತೇಜೋವಧೆ ಮಾಡಿದ್ದಾರೆ, ಎಲ್ಲಿ ನಿಮ್ಮ ಕುರಿತಾಗಿ ಸುಳ್ಳು ಪ್ರಚಾರಗಳನ್ನು ಮಾಡಿದ್ದಾರೆ, ಅಲ್ಲಿ ದೇವರು ನಿಮ್ಮನ್ನು ಗೌರವಿಸುವ ಆತನಾಗಿದ್ದಾನೆ. ಅಲ್ಲೇ ನಿಮ್ಮನ್ನು ಗೌರವಿಸುವ ಆತನಾಗಿದ್ದಾನೆ. ಅಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತಲಿಕ್ಕೆ, ನಿಮ್ಮ ತಲೆ ಮೇಲಕ್ಕೆ ಎತ್ತಲಿಕ್ಕೆ ದೇವರು ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ಈಗ ನಾವು ನೋಡ್ತಾ ಇದ್ದೇವೆ, ಆತನಿಗೆ ಪ್ರಧಾನಮಂತ್ರಿ ಸ್ಥಾನ ಸಿಕ್ಕಿತು ಮತ್ತು ಹಾಮಾನನ ಮನೆಯ ಆಡಳಿತ ಕೂಡ ಅವನಿಗೆ ಸಿಕ್ಕಿತು ಎಂಬುದಾಗಿ ನೋಡ್ತೇವೆ. ಹಾಮಾನನ ಮನೆ ಆಡಳಿತ ಅಂತೇಳಿದರೆ ಹೆಚ್ಚು ಕಡಿಮೆ ಒಂದು ಚಿಕ್ಕ ದೇಶವನ್ನು ಆಳಿದರೆ ಎಷ್ಟು ದೊಡ್ಡ ಒಂದು ಕೆಲಸ ಆಗಿರುತ್ತದೆ, ಅಷ್ಟೊಂದು ದೊಡ್ಡ ಒಂದು ಸಂಗತಿ. ಯಾಕಂತೇಳಿದರೆ ಅವನ ಮನೆಯಲ್ಲಿದ್ದಂಥ ಆಸ್ತಿ, ಅವನಿಗಿದ್ದಂಥ ದಾಸದಾಸಿಯರು, ಅವನಿಗಿದ್ದಂಥ ಆಸ್ತಿ ಅಪಾರವಾಗಿತ್ತು ಎಂಬುದಾಗಿ ನೋಡ್ತೇವೆ. ನೋಡಿ, ಅದರ ಇಡೀ ಕಂಟ್ರೋಲ್ ಈಗ ಮೊರ್ದೆಕಾಯಿ ಕೈಗೆ ಬರ್ತಾ ಉಂಟು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನು ನಮಗೆ 8, 9, 17 ಈ ರೀತಿ ವಾಕ್ಯಗಳಲ್ಲೆಲ್ಲ ನಾವು ನೋಡುವಾಗ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವರು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ, ಈಗ ಯಹೂದ್ಯರ ವಿರುದ್ಧವಾಗಿದ್ದಂಥ ಕಾಯಿದೆಗಳಿಗೆ ವಿರುದ್ಧವಾಗಿ ಹೊಸ ಕಾಯಿದೆಯನ್ನು ಹೊರಡಿಸ್ತಾ ಇದ್ದಾರೆ. ಮುದ್ರೆಯುಂಗರ ಅವರ ಕೈಗೆ ಸಿಕ್ಕಿತು. ಈಗ ಹಾಮಾನ ಸಂಹಾರವಾಗ್ತಾನೆ ಅಥವಾ ಹಾಮಾನನ ಸಂಹಾರ ಆಗ್ತದೆ. ಹಾಮಾನನ ಮನೆ ಆಡಳಿತ ಇವರ ಕೈಗೆ ಸಿಗ್ತದೆ. ಈಗ ಅವರು ಸುಮ್ಮನೆ ಇರಲ್ಲ, ಈಗೆಲ್ಲ ನಮ್ಮ ಕೈಗೆ ಸಿಕ್ಕಿತ್ತು, ಸುಮ್ಮನೆ ಇರಲ್ಲ. ಅವ್ರು ಏನು ಮಾಡ್ತಾರೆ, ಅಥವಾ ಮೊರ್ದೆಕಾಯಿ ಏನು ಮಾಡ್ತಾನೆ, ಈಗ ಯಹೂದ್ಯರ ಪರವಾಗಿ ಹೊಸ ಕಾಯ್ದೆಗಳನ್ನು ಬರೆದು ಅದಕ್ಕೆ ರಾಜ ಮುದ್ರೆಯನ್ನು ಹಾಕ್ತಾನೆ. ನೋಡಿ, ಆತ ಸ್ವಜನರನ್ನು ಪ್ರೀತಿಸುವನಾಗಿದ್ದ, ಸ್ವಜನರ ಸುಖವನ್ನು ಬಯಸುವಾತನಾಗಿದ್ದ, ಸ್ವಜನರ ಒಂದು ಉನ್ನತಿಯನ್ನು ಅಥವಾ ಬೆಳವಣಿಗೆ ಅಭಿವೃದ್ಧಿಯನ್ನು ಆಶಿಸುವನಾಗಿದ್ದ. ಅವರ ಪ್ರಾಣ ಹೋಗಲಿಕ್ಕೆ ಆತ ಇಷ್ಟಪಡಲಿಲ್ಲ. ಸ್ವಜನರಿಗಾಗಿ ಆತ ಏನು ಮಾಡ್ತಾನೆ ಅಂತೇಳಿದರೆ ಹೊಸ ಕಾಯಿದೆಯನ್ನು ಹೊರಡಿಸ್ತಾ ಇದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 9ನೇ ಅಧ್ಯಾಯ ಅದರ 20 ಮತ್ತು 31ನೇ ವಾಕ್ಯಗಳನ್ನು ನಾವು ನೋಡುವಾಗ ಅಲ್ಲಿ ನೋಡ್ತೇವೆ, ಅಥವಾ 21ನೇ ವಾಕ್ಯಗಳನ್ನು ನಾವು ನೋಡುವಾಗ, ಇನ್ನು 31ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲೆಲ್ಲ ನೋಡ್ತೇವೆ, ಈಗ ಹೊಸ ಒಂದು ಹಬ್ಬವನ್ನು ಯಹೂದ್ಯರಿಗೆ ಆತ ನೇಮಿಸ್ತಾ ಇದ್ದಾನೆ. ಪೂರೀಮ್ ಎಂಬಂಥ ಹಬ್ಬ, ಅಥವಾ ಚೀಟು ಹಾಕಲಾಯಿತು ಯಹೂದ್ಯರನ್ನು ಕೊಲ್ಲಿಕ್ಕೆ. ಅದೇ ದಿನದಲ್ಲಿ, ಯಾವ ದಿನದಲ್ಲಿ ಅವರನ್ನು ವಧಿಸಬೇಕು ಎಂಬುದಾಗಿ ಚೀಟು ಹಾಕಲಾಯಿತು, ಅದೇ ದಿನದಲ್ಲಿ ಯಹೂದ್ಯರಿಗೆ ದೇವರು ಏನು ಮಾಡ್ತಾ ಇದ್ದಾರೆ, ಬಿಡುಗಡೆ ಕೊಡ್ತಾ ಇದ್ದಾರೆ, ಜಯ ಕೊಡ್ತಾ ಇದ್ದಾರೆ. ಫಲ್ಗುಣ ಮಾಸದ 12ನೇ ತಿಂಗಳಿನ 13 ಮತ್ತು 14ನೇ ದಿನಗಳಲ್ಲಿ ಅವರಿಗೆ ಶತ್ರುಗಳ ಮೇಲೆ ಜಯ ಕೊಟ್ಟರು. 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾರು ಯಹೂದ್ಯರನ್ನು ಸುಲಭವಾಗಿ ಅಧೀನ ಮಾಡಿಕೊಳ್ಬೋದು ಅಂತ ವಿಚಾರ ಮಾಡಿದರು, ಅವರ ಸೊತ್ತನ್ನು ಸೂರೆ ಮಾಡ್ಬೋದು ಎಂಬುದಾಗಿ ವಿಚಾರ ಮಾಡಿದರು, ಅವರನ್ನು ಯಹೂದ್ಯರೇ ವಶಪಡಿಸಿಕೊಳ್ಳುವ ಹಾಗೆ ದೇವರು ಸಹಾಯ ಮಾಡಿದನು. ಹಾಗಾಗಿ ಇಲ್ಲಿ ಏನಾಯಿತು ಅಂತೇಳಿದರೆ, ಆ ದಿನಗಳಲ್ಲಿ ಅವರಿಗೆ ಒಂದು ಹೊಸ ಹಬ್ಬದ ಒಂದು ನೇಮಕವಾಯಿತು, ಅಥವಾ ಒಂದು ಹೊಸ ಹಬ್ಬದ ಆಚರಣೆ ಪ್ರಾರಂಭಿಸುವಂತೆ ದೇವರು ನಮ್ಮ ವಂಶವನ್ನು ಉಳಿಸಿದ್ದಾನೆ, ಅಥವಾ ಹಾಮಾನನ ಕತ್ತಿಯಿಂದ ತಪ್ಪಿಸಿದ್ದಾನೆ. ಸಮೂಹ ಹತ್ಯೆ ಅಥವಾ ಇಡೀ ನಮ್ಮ ವಂಶ ನಾಶವಾಗಬೇಕಾಗಿತ್ತು, ನಮ್ಮನ್ನು ಉಳಿಸಿದ್ದಾನೆ ದೇವರು ಉಳಿಸಿದ್ದಾನೆ ಎಂಬ ಕಾರಣಕ್ಕೆ ಒಂದು ಹಬ್ಬ ಪ್ರಾರಂಭ ಮಾಡುವ ಹಾಗೆ ಪೂರೀಮ್ ಎಂಬಂಥ ಹಬ್ಬ. ಪ್ರೀತಿಯ ದೇವರ ಮಕ್ಕಳೇ, ನೋಡಿ, ಮೊರ್ದೆಕಾಯಿ ದೇವರ ಮುಂದೆ ನಂಬಿಗಸ್ತನಾಗಿದ್ದರಿಂದ ಆತನಿಗೆ ದೊಡ್ಡಸ್ತಿಕೆ, ಧನ ಘನತೆಗಳು, ಮಾನ ಮಹಿಮೆಗಳು ಉಂಟಾದವು ಎಂಬುದಾಗಿ. ನಂಬಿಗಸ್ತರಾಗಿ ಹಿಂಬಾಲಿಸುವಾಗ ದೇವರು ನಮ್ಮನ್ನು ಶತ್ರುಗಳ ಕೈಯಿಂದ ಬಿಡಿಸ್ತಾನೆ, ನಮಗೆ ಧನ ಘನತೆಗಳನ್ನು ಕೊಡ್ತಾನೆ, ದೊಡ್ಡಸ್ತಿಕೆ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಆದರೆ ನಾವು ಮೊದಲು ಕರ್ತನ ನಂಬಿಗಸ್ತರಾಗಿ ಹಿಂಬಾಲಿಸಬೇಕು. ಆದರೆ ಈ ಲೋಕದ ಧನಘನತೆ ಮಾತ್ರ ಹಿಂಬಾಲಿಸಿ ಆತನನ್ನು ಬಯಸುತ್ತಾ ಹಿಂಬಾಲಿಸಬಾರದು.
ಪರಲೋಕಕ್ಕಾಗಿ ನಾವು ಕರ್ತನ ಹಿಂಬಾಲಿಸುವಂಥವರಾಗಿರಬೇಕು. ಈ ಲೋಕದಲ್ಲಿ ಕೂಡ ನಮ್ಮನ್ನು ಕರ್ತನು ಅದ್ಭುತವಾಗಿ ನಡೆಸಲಿಕ್ಕೆ ಶಕ್ತಿಯುಳ್ಳಾತನಾಗಿದ್ದಾನೆ. ಎಲ್ಲ ಶತ್ರುಗಳ ಕೈಯಿಂದ ಬಿಡಿಸಿ ನಡೆಸಲಿಕ್ಕೆ ಶಕ್ತಿಯುಳ್ಳಾತನಾಗಿದ್ದಾನೆ. ಹಾಗಾಗಿ ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ. ದೇವರ ವಾಕ್ಯಗಳ ಮೂಲಕ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಾವಿವತ್ತು ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ ಯಾವ ರೀತಿಯಾಗಿ ಮೊರ್ದೆಕಾಯಿಗೆ ಅಷ್ಟೊಂದು ದೊಡ್ಡಸ್ತಿಕೆ, ಘನತೆ, ಮಹಿಮೆಗಳು ಉಂಟಾದವು. ಹೌದು ಸ್ವಾಮಿ, ಆತ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದ ಕಾಲದಿಂದ ಹೌದು ಪ್ರೀತಿಯ ಮನುಷ್ಯನಾಗಿ, ದೇವರಿಂದಿನಲ್ಲಿ ಭಯಭಕ್ತಿಯುಳ್ಳ ಮನುಷ್ಯನಾಗಿ, ಸ್ವಜನರ ಹಿತವನ್ನು ಬಯಸುವವನಾಗಿ, ಪ್ರಾರ್ಥನೆ ಮಾಡುವ ಮನುಷ್ಯನಾಗಿ, ಹೌದು ನಂಬಿಗಸ್ತ ಮನುಷ್ಯನಾಗಿದ್ದರಿಂದ ಆತನನ್ನು ನೀನು ಹಂತ ಹಂತವಾಗಿ ಮೇಲೆ ತಂದು ಹೌದು ಸ್ವಾಮಿ ಆ ಹಾಮಾನನ ಮನೆತನದ ಆಡಳಿತ ಆತನಿಗೆ ಕೊಟ್ಟು, ರಾಜ ಮುದ್ರೆಯ ಉಂಗುರವನ್ನು ಆತನ ಕೈಗೆ ಕೊಟ್ಟು, ಯಹೂದ್ಯರಿಗೋಸ್ಕರ ಹೊಸ ಕಾಯ್ದೆಗಳನ್ನು ಹೊರಡಿಸುವ ಹಾಗೆ ಮಾಡಿ ಹೌದು ಸ್ವಾಮಿ ರಾಜ್ಯದಲ್ಲಿ ಅರಸನನ್ನು ಬಿಟ್ಟರೆ ಎರಡನೆಯ ಸ್ಥಾನಕ್ಕೆ ಆತನನ್ನು ತಂದೆಯೋ ಅದೇ ಪ್ರಕಾರ ಸ್ವಾಮಿ ಇವತ್ತು ಕೂಡ ಕರ್ತನೆ ಅಪ್ಪ ನಂಬಿಗಸ್ತರಾಗಿ ನಿನ್ನನ್ನು ಹಿಂಬಾಲಿಸುವಂಥವ್ರನ್ನ ನೀನು ಹಂತ ಹಂತವಾಗಿ ಮೇಲೆ ತರುತ್ತಿ, ದೊಡ್ಡಸ್ತಿಕೆ ಅಪ್ಪ ಮಹಿಮೆಯನ್ನು ಅವರಿಗೆ ನೀನು ಕೊಡುತ್ತಿ ಸ್ವಾಮಿ. ಅವ್ರನ್ನ ಆಶೀರ್ವಾದ ಮಾಡುತ್ತಿ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡುತ್ತಿ, ಅವರ ವಂಶವನ್ನು ಆಶೀರ್ವಾದ ಮಾಡುತ್ತಿ. ಮಾತ್ರವಲ್ಲ ಸ್ವಾಮಿ, ಅವರ ದೇಶವನ್ನು ಕೂಡ ನೀನು ಆಶೀರ್ವಾದ ಮಾಡುತ್ತಿ. ಹೌದು, ಹಾಗೆ ಪರಲೋಕ ರಾಜ್ಯಕ್ಕೆ ಕೂಡ ನೀನು ಸೇರಿಸಿಕೊಳ್ಳುವ ದೇವರಾಗಿದ್ದಿ. ಹೌದು ಕರ್ತನೆ, ನಿನ್ನ ಮಕ್ಕಳು ನಂಬಿಗಸ್ತರಾಗಿ ಈ ಒಂದು ಇಕ್ಕಟ್ಟು ಬಿಕ್ಕಟ್ಟು ವಿರೋಧ ಸಮಸ್ಯೆಗಳ ಕಾಲದಲ್ಲಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಒಬ್ಬೊಬ್ಬರಿಗೆ ಸಹಾಯ ಮಾಡು. ಅವರ ಆತ್ಮಿಕ ಜೀವಿತ, ಕುಟುಂಬ ಜೀವಿತ, ಅವರ ಉದ್ಯೋಗ, ಅವರ ಪ್ರಯಾಣ ಪ್ರತಿಯೊಂದು ಆಶೀರ್ವಾದಿಸಲ್ಪಡಲಿ ಸ್ವಾಮಿ. ನಿನ್ನ ಮಕ್ಕಳ ಕೊರತೆ, ಕಷ್ಟ, ಕಣ್ಣೀರೆಲ್ಲ ನೀಗಿಸಲ್ಪಡಲಿ. ನಿನ್ನ ಮಕ್ಕಳಿಗಾಗಿ ನೀನು ಅದ್ಭುತ ಮಾಡಪ್ಪ. ಕರ್ತನೆ, ಈ ದಿನದಲ್ಲಿ ಸ್ವಲ್ಪ ಹೊತ್ತು ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡಿದ್ದು, ನಿನ್ನ ವಾಕ್ಯವನ್ನು ಕೇಳುವಂತೆ ಸಹಾಯ ಮಾಡಿದ್ದು, ಆನ್ಲೈನ್ ಮೂಲಕ ಟಿವಿ ಮೂಲಕ ಕೂಡ ಆರಾಧನೆ ಕೊಡೋದಲ್ಲಿ ಭಾಗವಹಿಸುವವರಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರುವಿಕೆಯಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರುವಿಕೆಗೆ ಇನ್ನು ಸಮಯ ಇರುವುದಾದರೆ ತಿರುಗಿ ಸಭೆಯಾಗಿ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಎಲ್ಲ ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ, ಆರಾಧನೆ, ಹೋಳಿಕೆ ನಿನಗೆ ಅರ್ಪಿಸಿದ್ದೇವೆ. ಪ್ರಾರ್ಥನೆಯನ್ನು ನಮ್ಮ ಕರ್ತನಾಗಿರುವ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಪ್ರತಿಯೊಬ್ಬರೊಂದಿಗೆ ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನೆ ಕೊಡದಲ್ಲಿ ಭಾಗವಹಿಸಿರುವಂಥ ಎಲ್ಲರೊಂದಿಗೆ, ಲೋಕದಾದ್ಯಂತಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.